ನಮ್ಮ ಮೆಟ್ರೋ ಬೆಂಗಳೂರಿಗರ ಅಚ್ಚುಮೆಚ್ಚಿನ ಸಾರಿಗೆ ವ್ಯವಸ್ಥೆ. ಎಸಿಯಲ್ಲಿ ಯಾವುದೇ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಸರಿಯಾದ ಸಮಯಕ್ಕೆ ಸಂಚರಿಸಬಹುದು. ಆದರೆ ಇವತ್ತು ಆ 3 ಮೆಟ್ರೋ ಸ್ಟೇಷನ್ಗಳಲ್ಲಿ ಪ್ರಯಾಣಿಕರು ಬಂದ್ರೇನು ನಿಜ, ಆದರೆ ಮೆಟ್ರೋ ಟ್ರೈನ್ಗಳೇ ಓಡಾಡಲಿಲ್ಲ. Sir, because it is the easiest way in Bangalore. ಆಟೋ ಮಾಡ್ಕೊ ಬಂದ್ರಿ ಎಕ್ಸ್ಟ್ರಾ ಆಯ್ತು. 2 ಕಿಲೋಮೀಟರ್ಸ್ ಅಷ್ಟಕ್ಕೇನೆ 50 ರೂಪೀಸ್ ಅಂತಂದ್ರೆ ದುಬಾರಿ ಆಗುತ್ತೆ. ಮೆಟ್ರೋ ನಂಬ್ಕೊಂತ ನಾವು ಓಡ್ ಬಂದಿದ್ವಿ. ಕಷ್ಟ ಆಗುತ್ತೆ ಸರ್. ಕಚೇರಿಗೆ ಲೇಟ್ ಆಗ್ತಿದೆ, ಫ್ಯಾಕ್ಟರಿಗೆ ತಡವಾಗ್ತಿದೆ. ಆತುರಾತುರವಾಗಿ ಮೆಟ್ರೋ ಸ್ಟೇಷನ್ಗೆ ಬಂದವರಿಗೆ ಶಾಕ್ ತಟ್ಟಿತ್ತು. ಯಾಕಂದ್ರೆ ಮೆಟ್ರೋದ ಹಸಿರು ಮಾರ್ಗದಲ್ಲಿನ 3 ಸ್ಟೇಷನ್ಗಳು ಇವತ್ತು ಕ್ಲೋಸ್ ಆಗಿದ್ವು. ವಿಷಯ ಏನಂದ್ರೆ, ನಾಗಸಂದ್ರದಿಂದ ಮಾಧವರವರೆಗಿನ ಮೆಟ್ರೋ ಹಸಿರು ಮಾರ್ಗ ಪೂರ್ಣಗೊಂಡಿದೆ. ಇದರ ಸಿಗ್ನಲ್ ಟೆಸ್ಟಿಂಗ್ ಮಾಡಲಾಗ್ತಿದೆ. ಹೀಗಾಗಿ ಇವತ್ತು ನಾಗಸಂದ್ರದಿಂದ ಪೀಣ್ಯ ಮೆಟ್ರೋ ಸ್ಟೇಷನ್ ತನಕ ರೈಲುಗಳು ಸಂಚರಿಸಲಿಲ್ಲ. ಇದರಿಂದ ಪ್ರಯಾಣಿಕರು ಪರದಾಡಿದ್ರು. ಮೆಟ್ರೋ ನಂಬ್ಕೊಂಡು ಬಂದಿದ್ದವರೆಲ್ಲ ಕಂಗಾಲಾಗಿದ್ರು. ಆಟೋ ಕ್ಯಾಬ್ ಬುಕ್ ಮಾಡೋಣ ಅಂದ್ರೆ ದುಪ್ಪಟ್ಟು ಹಣ ಕೇಳ್ತಿದ್ದಾರೆ ಎಂದು ಕಿಡಿಕಾರಿದ್ರು. ಆಟೋದಲ್ಲಿ ದುಪ್ಪಟ ಚಾರ್ಜಸ್ 50 ರೂಪಾಯಿ ಕೇಳ್ತಾ ಇದ್ದಾರೆ. ಇಲ್ಲಿಂದ ಒಂದು 30 ರೂಪೀಸ್ ಇರ್ಬೋದು. ಕಷ್ಟ ಆಗುತ್ತೆ ಸರ್, ಯಾಕಂತಂದ್ರೆ 2 ಕಿಲೋಮೀಟರ್ಸ್ ಇರ್ಬೋದು. ಸೊ ಅಷ್ಟಕ್ಕೇನೆ 50 ರೂಪೀಸ್ ಅಂತಂದ್ರೆ ದುಬಾರಿ ಆಗುತ್ತೆ. ನಾವು ದಾಸರಳ್ಳಿಯಿಂದ ಬೆನ್ಗನಳ್ಳಿಗೆ ಹೋಗ್ಬೇಕಾಗಿತ್ತು. ಏನು ಸಮಸ್ಯೆ ಆಯಿತು ಅಂದರೆ ಆಟೋ ಮಾಡ್ಕೊ ಬಂದ್ರಿ ಎಕ್ಸ್ಟ್ರಾ ಆಯಿತು ಅಷ್ಟೇ. 187 ರೂಪಾಯಿ ಕೇಳಿದ್ರು ಸರ್. ನಾವು ಅಂದ್ರಳ್ಳಿಯಿಂದ ಬಂದಿರೋದು. 9:30 ಒಳಗಡೆ ನಾವು ಜಯನಗರ ಹೋಗಬೇಕು. ಕಷ್ಟ ಆಗುತ್ತೆ ಸರ್, ನಾವು ಇನ್ ಟೈಮಿಗೆ ಹೋಗಬೇಕು. ಪ್ರಯಾಣಿಕರ ಪರದಾಟ ತಪ್ಪಿಸಲು ಬಿಎಂಆರ್ಸಿಎಲ್ 10 ಮೆಟ್ರೋ ಫೀಡರ್ ಬಸ್ಗಳ ವ್ಯವಸ್ಥೆ ಮಾಡಿತ್ತು. ಪೀಣ್ಯ ಟು ನಾಗಸಂದ್ರ ನಡುವೆ ಬಿಎಂಟಿಸಿ ಬಸ್ಗಳು ಸಂಚಾರ ಮಾಡುತ್ತಿದ್ದಂತೆ ಆಟೋ ಕ್ಯಾಬ್ಗಳ ಸುಲಿಗೆಗೆ ಬ್ರೇಕ್ ಬೀಳ್ತು. ಇನ್ನು ಆಗಸ್ಟ್ 30, ಸೆಪ್ಟೆಂಬರ್ 6 ಮತ್ತು 11ರಂದು ಪೀಣ್ಯ ಇಂಡಸ್ಟ್ರಿ ಟು ನಾಗಸಂದ್ರ ನಡುವೆ ಇಡೀ ದಿನ ಮೆಟ್ರೋ ಸಂಚಾರ ಇರೋದಿಲ್ಲ. ಪ್ರಯಾಣಿಕರು ಬದಲಿ ವ್ಯವಸ್ಥೆ ಮಾಡಿಕೊಳ್ಳೋದು ಒಳಿತು. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.